ಏನಪೋಯ ಸಮೂಹ ಸಂಸ್ಥೆಯ ವತಿಯಿಂದ ಜಪ್ಪಿನಮೊಗರ್ನಲ್ಲಿ ಏನಪೋಯ ಸ್ಕೂಲ್ನಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ನಡೆಯಿತು. ಏನಪೋಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಏನಪೋಯ ಅಬ್ದುಲ್ಲಾ ಕುನ್ನಿ ನೇತೃತ್ವದಲ್ಲಿ ನಡೆದ ಇಫ್ತಾರ್ ಕೂಟದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಐಕ್ಯತೆಯ ಸಂದೇಶ ಸಾರಲಾದ ಈ ಸೌಹಾರ್ದ ಕೂಟದಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಸಹಿತ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧವು ಶೀಘ್ರ ಕೊನೆಗೊಂಡು ಶಾಂತಿ ನೆಲೆಸುವಂತಾಗಲಿ ಎಂದು ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ದಿವಂಗತ ಡಾಕ್ಟರ್ ನಿಟ್ಟೆ ವಿನಯ ಹೆಗ್ಡೆ ಮತ್ತು ದಿವಂಗತ ಡಾಕ್ಟರ್ CAA ರಾಘವೇಂದ್ರ ರಾವ್ ಅವರನ್ನು ಸ್ಮರಿಸಲಾಯಿತು. ಏನಪೋಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಏನಪೋಯ ಅಬ್ದುಲ್ಲಾ ಕುನ್ನಿಯವರು ಮಾತನಾಡಿ, ರಂಜಾನ್ನ ಇಫ್ತಾರ್ ಕೂಟಕ್ಕೆ ತನ್ನದೇ ಆದ ವಿಶೇಷತೆ ಇದೆ, ಮಹತ್ವವೂ ಇದೆ. ಈ ಇಫ್ತಾರ್ ಕೂಟವು ಸೌಹಾರ್ದದ ಪ್ರತೀಕವಾಗಿದೆ. ಗಲ್ಫ್ ಯುದ್ಧದಿಂದ ದೇಶದಾದ್ಯಂತ ಆತಂಕ ಸೃಷ್ಟಿಯಾಗಿದೆ. ಅದರಲ್ಲೂ ಕರಾವಳಿಯ ಅನೇಕ ಮಂದಿ ಸಂಕಷ್ಟದಲ್ಲಿ ಸಿಲುಕಿರುವ ಬಗ್ಗೆ ವರದಿಯಾಗುತ್ತಿದೆ. ಶೀಘ್ರ ಯುದ್ಧ ಕೊನೆಗೊಂಡು ಶಾಂತಿ ನೆಲೆಗೊಳ್ಳಲಿ ಎಂದು ಹಾರೈಸಿದರು. ಇಂದು ನಾವು ಇಲ್ಲಿ ಸೇರಿ ಆಯೋಜಿಸಿರುವ ಈ ಇಫ್ತಾರ್ ಕಾರ್ಯಕ್ರಮವು ಎಲ್ಲ ಧರ್ಮೀಯರು ಪರಸ್ಪರ ಭಕ್ತಿ, ಗೌರವ ಮತ್ತು ಪ್ರೀತಿಯಿಂದ ಒಟ್ಟಾಗಿ ಸೇರಿ ಜಾತಿ ಮತ ಭೇದವಿಲ್ಲದೆ ಬಾಂಧವ್ಯವನ್ನು ಹಂಚಿಕೊಳ್ಳುವ ಅವಕಾಶ ಕಲ್ಪಿಸುತ್ತದೆ. ಈ ನಿಟ್ಟಿನಲ್ಲಿ ಇಂದಿನ ಇಫ್ತಾರ್ ಕೂಟ ಬಹಳ ಮಹತ್ವ ಪಡೆದಿದೆ. ಉಪವಾಸವು ಕೇವಲ ಹಸಿವೆಯನ್ನು ಅನುಭವಿಸಲಿಕ್ಕಷ್ಟೇ ಸೀಮಿತವಲ್ಲ, ಇತರ ಹಸಿವಿನ ನೋವನ್ನು ಅರಿತು ಹಸಿದವರಿಗೆ ಅನ್ನ ನೀಡುವ ಕರುಣೆಯನ್ನು, ಮನೋಭಾವವನ್ನು ಬೆಳೆಸುವುದು ಇದರ ಮುಖ್ಯ ಸಂದೇಶ. ರಂಜಾನ್ ಉಪವಾಸ ಮತ್ತು ಇಫ್ತಾರ್ ಕೂಟವು ಸೌಹಾರ್ದದ ಪ್ರತೀಕವಾಗಿ ಉದಾರತೆ ಮತ್ತು ದಾನದ ಪರಂಪರೆಯನ್ನು ಸಾರುವ ಪವಿತ್ರ ತಿಂಗಳು, ಪರಸ್ಪರ ವಿಶ್ವಾಸ ಮತ್ತು ಮಾನವೀಯತೆಯನ್ನು ಬಲಪಡಿಸುತ್ತದೆ. ಕಳೆದ ಹಲವು ವರ್ಷಗಳಿಂದ ನಾವು ದಿವಂಗತ ವಿನಯ ಹೆಗ್ಡೆ ಅವರೊಂದಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಆದರೆ ಈ ವರ್ಷ ಅವರು ನಮ್ಮನ್ನು ಅಗಲಿರುವುದು ನಮಗೆಲ್ಲರಿಗೂ ತುಂಬಲಾರದ ನಷ್ಟ. ಅವರ ನಿಧನವು ಅವರ ಪ್ರಿಯ ಕುಟುಂಬಕ್ಕೆ ಮಾತ್ರವಲ್ಲ, ಅವರ ಅಪಾರ ಬಂಧು ವರ್ಗಕ್ಕೆ ತುಂಬಲಾರದ ನಷ್ಟ. ಪರಮಾತ್ಮನು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ಪ್ರತಿ ವರ್ಷ ನಮ್ಮ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಳ್ಳುತ್ತಿದ್ದ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಸಹ ಇಂದು ನಮ್ಮೊಂದಿಗಿಲ್ಲ. ಅವರ ಆತ್ಮಕ್ಕೂ ಪರಮಾತ್ಮನು ಶಾಂತಿ ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಹಾಗೆಯೇ ಪ್ರಸ್ತುತ ದಿನದಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ವಾತಾವರಣ ನಿರ್ಮಾಣವಾಗಿರುವುದರಿಂದ ಕೊಲ್ಲಿ ರಾಷ್ಟ್ರದಲ್ಲಿರುವ ಭಾರತೀಯರ ಸುರಕ್ಷತೆ ಬಗ್ಗೆ ಅತ್ಯಂತ ಆತಂಕ ಮೂಡಿದೆ. ನಮ್ಮ ರಾಷ್ಟ್ರ ಮತ್ತು ನಮ್ಮ ಜಿಲ್ಲೆಯ ಅನೇಕ ಸಹೋದರರು ಬಂಧುಗಳು ಉದ್ಯೋಗ ನಿಮಿತ್ತ ಅಲ್ಲಿ ನೆಲೆಸಿರುತ್ತಾರೆ. ಅವರಿಗೆಲ್ಲ ಸುರಕ್ಷಿತವಾಗಲಿ ಮತ್ತು ಆದಷ್ಟು ಬೇಗ ಯುದ್ಧ ಶಾಂತಿಪೂರ್ವಕವಾಗಿ ಕೊನೆಗೊಳ್ಳಲಿ ಎಂದು ಸರ್ವಶಕ್ತನಾದ ಅಲ್ಲಾಹ್ವಿನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಮಂಗಳೂರು ಧರ್ಮ ಪ್ರಾಂತ್ಯದ ಧಾರ್ಮಿಕ ಮುಖಂಡರಾದ ಅತಿ ವಂದನೀಯ ಬಿಷಪ್ ರೇವರೆಂಡ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಮಾತನಾಡಿ, ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಇಂತಹ ಸೌಹಾರ್ದ ಕೂಟಗಳ ಅಗತ್ಯವಿದೆ. ಇದರಿಂದ ಅಂತರ್ಧರ್ಮೀಯ ಆಚಾರ ವಿಚಾರಗಳ ವಿನಿಮಯವೂ ಸಾಧ್ಯವಾಗಲಿದೆ, ಪರಸ್ಪರ ಅರಿವು ಅವಕಾಶವೂ ಸಿಗಲಿದೆ, ಅನುಮಾನವೂ ದೂರವಾಗಲಿದೆ, ಮನುಷ್ಯತ್ವವು ಅರಿವು ಕೂಡ ಆಗಲಿದೆ. ಗಲ್ಫ್ ಯುದ್ಧದಿಂದ ಅನೇಕ ಮಂದಿ ಅತಂತ್ರರಾಗಿದ್ದಾರೆ. ಅವರಿಗೆಲ್ಲ ನಾವು ಅಭಯವನ್ನ ನೀಡಬೇಕಾಗಿದೆ ಎಂದರು. ದೇಶದ ಭವಿಷ್ಯದ ಬಗ್ಗೆ ಕಾಳಜಿ ಇರುವ ಪ್ರತಿಯೊಬ್ಬರು ಇಂಥ ಒಗ್ಗೂಡಿಕೆಯ ಪ್ರಯತ್ನಗಳನ್ನು ಉರಿದುಂಬಿಸಬೇಕು, ಇದರಿಂದ ಪ್ರೇರಿತವಾಗಬೇಕು. ನಮ್ಮ ಮಂಗಳೂರು ನಿಜವಾಗಿಯೂ ಒಂದು ಆದರ್ಶ ಒಂದು ಸಿಟಿ, ಒಂದು ಪಟ್ಟಣ ಆಗಿ ಅನೇಕ ಜನರಿಗೆ ಇಲ್ಲಿ ಒಂದು ನಿಜವಾದ ಪ್ರೇರೇಪಣೆ ನೀಡಬೇಕು ಎಂದು ನಮ್ಮ ಆಶೆ. ಇಂಥ ಒಮ್ಮರದ ಆಚರಣೆಗಳಿಂದ ಹಲವಾರು ಒಳಿತುಗಳನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ನಾವು ಒಟ್ಟುಗೂಡ್ತಾ ಇದ್ದೇವೆ, ಸಂಭ್ರಮಿಸುತ್ತೇವೆ. ಆದರೂ 3 ವಿಷಯಗಳನ್ನು ನಾವು ನಿಮ್ಮ ಮುಂದೆ ಇಡ್ತೇನೆ. ಒಂದು, ಇಂಥ ಸಂಭ್ರಮಗಳಿಂದ ನಮ್ಮ ನಡುವೆ ಸಾಮಾಜಿಕ ಸೌಹಾರ್ದ ಮತ್ತು ಪರರ ಮೇಲೆ ಗೌರವ ಬೆಳೀತದೆ.
ನಮ್ಮ ಪೂರ್ವಾಗ್ರಹ ಪ್ರೆಜುಡಿಸಸ್, ಸಂಶಯ, ಅನುಮಾನ, ಭಯ, ದ್ವೇಷ ದೂರವಾಗಿ ಒಬ್ಬೊಬ್ಬರನ್ನು ಅರಿಯಲು, ಅವರ ಸಂಸ್ಕೃತಿಯನ್ನು ಕಲಿಯಲು, ಅವರ ಆಚಾರ ವಿಚಾರಗಳನ್ನು ಹತ್ತಿರದಿಂದ ನೋಡಿ ನಮ್ಮಲ್ಲಿ ಬಾಂಧವ್ಯವನ್ನು ಬೆಳೆಸಲು, ವಿಶ್ವಾಸವನ್ನು ಹೆಚ್ಚಿಸಲು ಇಂಥ ಸಂಭ್ರಮಗಳು ಖಂಡಿತವಾಗಿ ಅವಕಾಶ ನೋಟುಗೊಳಿಸ್ತವೆ. ಧರ್ಮಗಳ ಪೊರೆಗಳಿಂದ ಸ್ವಲ್ಪ ಹೊರಗೆ ಬಂದರೆ ನಾವೆಲ್ಲರೂ ಮನುಷ್ಯರೇ ಎಂಬ ಸತ್ಯ ನಮಗೆ ಮನವರಿಕೆ ಆಗುತ್ತದೆ. ಇನ್ನೊಂದು ವಿಚಾರ, ಶಾಂತಿ ಮತ್ತು ಮಾನವೀಯ ಮೌಲ್ಯಗಳ ವೃದ್ಧಿಯಾಗುವುದು. ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ತಾನೇ ಡಾಕ್ಟರ್ ಎನಪೈರವರು ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗುವ ವಿಚಾರಗಳ ಬಗ್ಗೆ ನಮಗೆ ಸ್ವಲ್ಪ ಮನಸ್ಸಿಗೆ ತಂದರು. ಪ್ರತಿದಿನ ಟಿ ವಿಯಲ್ಲಿ, ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ ಏನಾಗ್ತದೆ. ಜನರು ಬೊಬ್ಬಿಡ್ತಾರೆ, ಊರಿಗೆ ಬರಲು ಪಣತೊಡ್ತಾ ಇದ್ದಾರೆ. ನಮ್ಮವರೂ ಇದ್ದಾರೆ, ನಮ್ಮ ಕುಟುಂಬದವರು ಇದ್ದಾರೆ. ಎಲ್ಲರಿಗೂ ಒಂದು ಕಾಳಜಿ ಇದೆ, ಯಾವಾಗ ಈ ಯುದ್ಧ ಕೊನೆ ಆಗ್ತದೆ ಎಂಬ ಒಂದು ಕಾಳಜಿ ನಮ್ಮಲ್ಲಿದೆ. ಇನ್ನು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಮಾತನಾಡಿ, ಇಫ್ತಾರ್ ಕೂಟವು ಸಂಭ್ರಮವಲ್ಲ, ಇದೊಂದು ಆತ್ಮವಿಮರ್ಶೆಯ ಕ್ಷಣವಾಗಿದೆ. ಏನಪ್ಪಯ್ಯ ಅಬ್ದುಲ್ಲಾ ಕುನ್ನಿ ಅವರು ಒಬ್ಬ ಕನಸುಗಾರ. ಅದನ್ನು ಈಡೇರಿಸಲು ಯಾವುದೇ ತ್ಯಾಗಕ್ಕೂ ಅವರು ಸಿದ್ಧರಾಗಿರುತ್ತಾರೆ. ಈ ಕಾಲಘಟ್ಟದಲ್ಲಿ ಎಲ್ಲ ಧರ್ಮದ ಜನರನ್ನ ಒಂದೆಡೆ ಸೇರಿಸಿ ಸೌಹಾರ್ದದ ಸಂಭ್ರಮ ರೂಪಿಸುವಲ್ಲಿ ಅವರು ಯಶಸ್ವಿಯಾಗುತ್ತಿರುವುದು ಶ್ಲಾಘನೀಯ ಎಂದರು. Iftar, as all of us know, is not just a ritual or a ceremony or a party. It is the breaking of fast at the sunset so that all the devotees breaking the fast will enrich themselves, enlighten themselves, rejuvenating themselves for the next prayer, to pray not for themselves but for the betterment of mankind as a whole. Iftar, a part of Ramazan festival. Many of us know Ramazan is celebrated as a part when the Quran was read to or leveled to Prophet Muhammad, and we celebrate Ramazan. Ramazan is believed and celebrated not just as a festival, but it is also a social event for all the people. Mr. Abdullah Kunni is a great dreamer. His dreams he realizes not in the night when he wake up in the morning. He realizes his dreams before the nightfall, and that's why he has done what he could achieve. ಇನ್ನು ಇಫ್ತಾರ್ ಕೂಟದಲ್ಲಿ ಸ್ಪೀಕರ್ ಯುಟಿ ಖಾದರ್, ವಿಧಾನ ಪರಿಷತ್ ಶಾಸಕರಾದ ಐವನ್ ಡಿಸೋಜಾ, ಮಾಜಿ ಸಚಿವರಾದ ರಮಾನಾಥ್ ರೈ, ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವಿಶಲ್ ಹೆಗ್ಡೆ, ತುಂಬೆ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ತುಂಬೆ ಮೊಯ್ದೀನ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ, ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ರು.